ಹೀಗಿರುವಲ್ಲಿ ಮೊದಲು ನನಗೆ ಏನಾದರೂ ತಿನ್ನಲು ಆಹಾರವನ್ನು ಕೊಡುವನಾಗುವುದರಾ? ಪರಮಾತ್ಮ, ಈ ಪಾಮರನಾದ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಏನು ಗೋಮಾತೆಯ ಕ್ಷೀರವೇ? ವಿದುರ, ನನಗೆ ಅತ್ಯುತ್ತಮವಾದ ಆಹಾರವೇ ಅದು. ಹಿಂದೆ ಕುಚೇಲರು ತಂದಿದ್ದ ಒಂದಿಡಿ ಹಕ್ಕಿ ಅವಲಕ್ಕಿಯ ಸಾರವನ್ನು ಈಗ ತಾನೇ ಸವಿದಂತಿದೆ. ಅಲ್ಲದೆ ನಾನು ತ್ರೇತಾಯುಗದಲ್ಲಿ ರಾಮಾವತಾರಿಯಾಗಿದ್ದಾಗ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಹಾರಿಸಿ ಎಟ್ಟಿದ್ದ ಹಣ್ಣನ ರುಚಿಯನ್ನು ಈಗ ತಾನೇ ಸವಿದಂತಿದೆ. ಆದ್ದರಿಂದ ಈ ಎರಡಕ್ಕಿಂತಲೂ ಈಗ ನಿನ್ನಲ್ಲಿರುವ ಈ ಗೋಕ್ಷೀರವೇ ನನಗೆ ಅತ್ಯುತ್ತಮವಾದ ಆಹಾರ. ಎಲ್ಲಿ ಆ ಗೋಕ್ಷೀರವನ್ನೇ ಕೊಡುವನಾಗು. ಏಕೆ ವಿದುರ, ಏನಾಯಿತು? ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನು ಇದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ವಿದುರ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವು ಇರಲೇಬೇಕಲ್ಲವೇ ವಿದುರ? ಎಲ್ಲಿ ಆ ಪಾತ್ರೆಯೇ ತೆಗೆದುಕೊಂಡು ಬರುವನಾಗು. ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದೇಳುತ್ತಿರುವಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ತನ್ನ ತುದಿ ನಾಲಿಗೆ ಸಹ ನೆನೆಯುವಂತಿಲ್ಲ ದೇವ. ವಿದುರ, ಏಕೆ ನೆನೆಯುತ್ತಿಲ್ಲ? ನೋಡುತ್ತಿರು. ನೀನು ಕೊಟ್ಟ ಕ್ಷೀರದಿಂದ ನಾನು ತೃಪ್ತನಾಗಿ ಭಕ್ತಿ ಎಂಬ ಕ್ಷೀರ ಸಾಗರವೇ ನಿನ್ನ ಕುಟೀರದಲ್ಲಿ ಹುಟ್ಟಿ ಹರಿಯುತ್ತಿರುವುದು ಅಲ್ಲಿ ನೋಡುತ್ತಿರ. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಪರಮಾತ್ಮ, ಕ್ಷೀರ ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ವಾಸುದೇವ. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯ. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ದಯಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ವಿದುರ, ಪರಮಾತ್ಮ, ನನ್ನ ಸೋದರತ್ತೆಯಾದ ಕುಂತಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುವೆನು. ವಿದುರ, ಪರಮಾತ್ಮ, ನೀನು ಸಹ ಅಲ್ಲಿಗೆ ಬರುವನಾಗು. ಅಲ್ಲಿ ಎಂದೂ ನಡೆಯದ ಒಂದು ವಿಚಿತ್ರವಾದ ಪ್ರಸಂಗವೂ ನಡೆಯುವುದು.
ನೀನೂ ಸಹ ನಿನ್ನ ಕಣ್ಣಾರೆ ನೋಡುವಿಯಂತೆ. ಪರಮಾತ್ಮ, ನೀವಿದ್ದ ಸ್ಥಳದಲ್ಲಿ ವಿಚಿತ್ರವಾದ ಪ್ರಸಂಗವು ನಡೆಯಬಾರದೇಕೆ ದೇವ? ತಮ್ಮಿಚ್ಛೆಯಂತೆ ಆಗಲಿ. ನೀನು ಬರುವಾಗ ನಿನ್ನ ಧನಸ್ಸನ್ನು ತೆಗೆದುಕೊಂಡು ಬರುವ. ಜಗದ ಜೀವನದ ಜಗದ ಜೀವನದ ತನು ಕುಣಿಸಿ ಸರ್ಪ ಲಾಂಛನದಲ್ಲಿ ಸರ್ಪ ಎಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಹೋದ್ಕರಿವ ಬಿರುಗಾಳಿಗೆ ಬೆಚ್ಚನೆ ತಲೆಯನ್ನೇ ನಡುಗಿಸಿ ಪ್ರಚಂಡ ಗಂಟುಗಳಿಗೆ ಹೋಗಿ ಕನಕ ರತ್ನ ಸೋಪಾನಗಳಿಂದ ಕಂಗಳಿಸುತ್ತಿರುವ ಏಯ್ ಪ್ರತಾಪ ಸಿಂಹ, ಏಯ್ ಪ್ರತಾಪ ಸಿಂಹ, ಚತುರ್ದಶ ಭುವನವನ್ನೇ ಮೆಟ್ಟಿ ಪ್ರಚಂಡ ಕೌರವೇಶ್ವರ ಕುರುಚಕ್ರೇಶ್ವರ ಕುರುವಂಶ ಉದ್ಧಾರಕ ದಿಟ್ಟಿಸರು ಬಿಟ್ಟ ದಿಟ್ಟಿಸಿ ನೋಡುವ ಮೋತ್ತರಿ ವಿಜಯ್ ವಿಜಯ್ ಪಿತಾಮಹ ನಮೋ ನಮಃ. ಪಾಂಡವರಿಗೂ ಕೌರವರಿಗೂ ಸಹಸ್ರ ವಿದ್ಯೆಗಳನ್ನು ಕಲಿಸಿ ಕುರುವಂಶವನ್ನು ಒಳ್ಳೆದ ಮಟ್ಟಕ್ಕೇರಿಸಿದ ಗುರುದೇವೋ ನಮಃ.
ನೀರಲು ಸದಾ ಸಿದ್ಧವಾಗಿರುವ ಎನ್ನ ಸಹೋದರ ದುಶ್ಶಾಸನ ಗೋಮಾತೆಯ ಸೀರ ಗೋಪಾಲನಿಗೆ ಹತಿಸಾರ ಯದುಪತಿಯ ಭಕ್ತ ರಕ್ಷಕ ಭಕ್ತ ವಿದುರ ನಮೋ ನಮಃ. ಲೋಕೈಕ ವೀರ ನನ್ನ ಮಿತ್ರ ಚಂದ್ರ ಎದರ ಆಳುಗಳ ಎದರಿಯನ್ನು ಸೇರಲು ಸದಾ ಸಿದ್ಧನಾಗಿರುವ ಎನ್ನ ಭಾವ ಸಿಂಧು ರಹಜ ಅಲ ಶ್ರೀವದನ ಸಕಲಕ್ಕೆ ಸಕಲ ಮಾರ್ಗದರ್ಶನಕ್ಕೆ ಉಪಾಯಗಳನ್ನು ಕೊಡುತ್ತಿರುವ ನನ್ನ ಮಾವ ಶಕುನಿ ಭಲೆ ಭಲೆ ಸುಯೋಧನ ಭಲೆ ಇವರನ್ನು ಪಡೆದ ನಾನು ಭಾಗ್ಯವಂತನು ಭಾಗ್ಯವಂತನು. ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ತುತ್ತು ಅನ್ನ ತಿನ್ನಲು ಗತಿಸಿದರೆ ಕಾಡು ಮೇಡುಗಳನ್ನು ಹರಿಯುತ್ತಿರುವ ಪಾಂಡವರು ನನ್ನಲ್ಲಿ ಅರ್ಧ ರಾಜ್ಯವನ್ನು ಕೇಳಲು ಊಟನನ್ನು ರಾಜಸ್ಥಾನಕ್ಕೆ ಕಳಿಸುತ್ತಿರುವಂತೆ ನೋಡಿದ್ರಾ ಅವರ ಸಾಹಸವನ್ನ? ಸುಯೋಧನ, ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಯುದ್ಧವು ನಿಷೇಧವೇ ಸುಯೋಧನ. ತಾತ ಅರಮನೆಯ ವಾಸಿಗಳಾದ ನಮ್ಮಯ ಮುಂದೆ ಅರಣ್ಯವಾಸಿಗಳಾದ ಅವರು ನನ್ನ ಮನೆ ಅದರ ಹಿಡಿತಕ್ಕೆ ಸಿಕ್ಕಿದವರು ಮಡಿಸಿದ ಹೋದೆ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ನಚ್ಚು ಕುಚ್ಚಾಗಿ ಹೋಗುವುದು.
ನಮ್ಮ ವೀರಕರಲ್ಲವೇ? ಸುಯೋಧನ, ಭೀಷ್ಮ ದ್ರೋಣಾದಿ ಕಣ್ಣುದೇರಲ್ಲಿ ಬೆಳೆದ ನಮಗೆ ಅದರ ಚಿಂತೆ ಏಕೆ? ಕುರುಸಾರವರಿಗೆ ಜಯವಾಗಲಿ. ಪುರುಷೋತ್ತಮರು ಆಗಲಿಸುತ್ತಿರುವರು. ಪುರುಷೋತ್ತಮ ಪುರುಷೋತ್ತಮ ಯಾರಿಗೆ ಪುರುಷೋತ್ತಮ? ಯಾವ ಪುರುಷೋತ್ತಮ? ನೆಟ್ಟಗೆ ನನ್ನನ ಮನೆಗೆ ಬಾರದೆ ಈ ಹುಟ್ಟು ಗುಣಕ್ಕನುಸಾರವಾಗಿರುವ ವಿದುರನ ಮನೆಗೆ ಹೋದಂತೆ ಹೋದರೂ ಹೋಗಲಿ. ತಾತ ಭೀಷ್ಮ ಗುರುದ್ರೋಣಾದಿಗಳ ಮನೆಗಳಿಗಾದರೂ ಹೋಗಬಹುದಾಗಿತ್ತು. ಎಷ್ಟೇ ಆದರೂ ನಲ್ಲೆಯನ ನಲ್ಲ ಮಾತಿನ ಮಲ್ಲ ಇರುವಳಿಕೆ ಮೊದಲೇ ಇಲ್ಲ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಲ್ಲ. ಚಕ್ರವರ್ತಿಯಾದ ನಾವು ನಿನ್ನಿಂದ ತಿಳಿದುಕೊಳ್ಳಬೇಕೆ ಅರ್ಧ ರಾಜ್ಯವನ್ನು ಕೊಡುವ ವಿಚಾರವನ್ನು ಸತ್ತ ಬಾಯಿ ಮುಚ್ಚೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದರಿಂದ ಈ ರೀತಿ ಮಾತನಾಡುತ್ತಿದ್ದೇವೆ. ನಿಷ್ಪ್ರಯೋಜಕ ನೀನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ ಮಾತಕ್ಕೆ ಓಯಿಗೆ ಬಂದಂತೆ ಹೊರಡುತ್ತಿರುವೆಯ ಸಹೋದರ, ಈ ವಿದುರನನ್ನು ನನ್ನ ಸಭೆಯಿಂದ ಹಾಜರುಗುವನಾಗು. ಎಲವೋ ವಿದುರ, ನಮ್ಮಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದ್ದೆ. ಆದರೆ ಈ ಸಭೆಯಿಂದ ಅಪ್ಪಳಿದು ಬಿಟ್ಟನು. ಎತ್ತರು ಸಭೆಯನ್ನು ಬಿಟ್ಟು ಓಡು ಬರ ಅಂದ. ಓ ದುರ್ಯೋಧನ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರೆಯುತ್ತಿರುವೆ. ಅಲ್ಲದೆ ನನ್ನನ್ನು ಈ ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ ಹೇಳು. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ನಿನ್ನನ್ನು ರಕ್ಷಿಸಲೇಬೇಕೆಂದು ಈಗಲೇ ಪ್ರಮೋದವಾಯಿತು. ಸುಯೋಧನ, ವಿದುರನನ್ನು ಅಪಾಸಿ ಕೀಡು ಮಾಡಿ ಆತನ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ವಿದುರನೋರ್ವನು ರಣರಂಗಕ್ಕೆ ನುಗ್ಗಿ ಆತನ ಬಿಲ್ಲಿನಿಂದ ಯುದ್ಧವನ್ನು ಮಾಡಿದ್ದರೆ ಈ ಲೋಕದಲ್ಲಿ ನಿನ್ನನ್ನು ಜಯಿಸತಕ್ಕವರು ಯಾರಿಗರು? ಈ ವಿದುರನ ಗೊಟ್ಟು ಬೆದರಿಕೆಗೆ ನೀನೂ ಸಹ ಬೆದರುವುದೇ? ಹುರದೊಳ್ಪಾತ್ತನ ಶಿರವಂ ಹರಿದು ಹರಡಿ ಗುರುಡಿಗನೆನುತ ಶಪಥವೋ ನಿಂದು ಮಹೇಶ್ವರನ ಕುವರನಂ ನೆಚ್ಚಿಸಿ ವರತಾಪಗಳಲ್ಲಿ ನಿನಗೆ ಸಮನ್ಯಾರಿಗರೈ ಕರ್ಣ ಈ ವಿದುರನ ಗೊಟ್ಟು ಬೆದರಿಕೆಗೆ ನೀನೂ ಬೆದರುವುದೇ? ಅದು ಹಾಗಿರಲಿ.
ಸಭೆಗೆ ಶ್ರೀಕೃಷ್ಣನು ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಕೂಡಲೇ ನನ್ನ ಸಭೆಯನ್ನು ಬಿಟ್ಟು ಆಚೆ ಹೋಗಬೇಕಾದಿತ್ತು. ಛೋಟೆ ಸಹೋದರ ಅಗ್ರಣ ಎಲ್ಲಿ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ತಿಳಿಸಿದ್ರಲ್ಲ, ಸಿದ್ಧಪಡಿಸಿರುವೆಯಾ? ಸಿದ್ಧವಾಗಿ ತೆಗೆದುಕೊಳ್ಳೋಣ. ಶ್ರೀಕೃಷ್ಣನು ಬಂದಾಗ ನಾನು ಅದನ್ನೇ ನೋಡಿ ಕುಳಿತುಕೊಳ್ಳುವೆನು. ಭೀಷ್ಮಾದಿ ಗುರುಜನರು ಎದ್ದು ನಿಂತು ನಮಸ್ಕರಿಸಿದರು. ಈ ದುರಂಕಾರಿಯಾದ ದುರ್ಯೋಧನನು ಕಣ್ಣೆತ್ತಿಯೂ ಸಹ ಇರಲಿ, ನನ್ನ ಮಾಯೆಯಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವುದು. ಯೋಗ ಮಾಯೆ ಪ್ರಸನ್ನ ಹೇಳು ಚಕ್ರವರ್ತಿ, ಹೇಳು. ಚಕ್ರವರ್ತಿಯಾದ ನೀನು ಕೇವಲ ಗೋಪಾಲಕರ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನೆ. ನಮಸ್ಕರಿಸಿದ್ದೇನೆ ಎಂದು ಹೆಮ್ಮೆ ಪಡಬೇಡ. ಧೂತನಾಗಿ ಬಂದಿರುವ ನಿನ್ನಲ್ಲಿ ಭೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ್ದೇನಷ್ಟೇ. ಬಂದಿದ್ದಾಯ್ತು, ಉಳಿದಿಗ ನೀನು ಅನೇಕ ಗೋಪಿಕ ಸ್ತ್ರೀಯರ ನರ್ತನವನ್ನು ನೋಡಿರುವೆ ಅಲ್ಲವೇ? ಇರಬಹುದು. ಎಂದು ನನ್ನ ರಾಜಸ್ಥಾನದ ನರ್ತನವನ್ನು ನೋಡಿ ಆನಂದಿಸು ಸಹೋದರ. ನರ್ತನ ಯಾರಲ್ಲಿ ರಾಜರಕ್ಷಕರನ್ನು ಬರಮಾಡಿ. ಕರುನಾಡ ಕುರುಭೂಪ ರಗತೇಶ್ವರ, ಕರುನಾಡ ಕುರುಭೂಪ ರಗತೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುನಾಡ ಕುರುಭೂಪ ರಗತೇಶ್ವರ. ಭಯಂಕರ ರೂಪ ಮನೋಹರ ಚಾಪವಿಯಬಲ್ಲ ಕರ್ಣನ ಪರಮ
ರಿಪು ಭಯಂಕರ ರೂಪ ಮನೋಹರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಸೋದರ ಮಾವನ ಇದದಿ ಚತುರ ಸುಯೋಧನ ಸೋದರ ಮಾವನ ಇದದಿ ಚತುರ ಸೋದರ ಮಾವನ ಇದದಿ ಚತುರ ಸೋದರ ಮಾವನ ಇದದಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಬಲ್ಲವ ಬಲ್ಲವ ಈ ಜಗಮಲ್ಲ ಬಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ ಈ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಡ ಗುರು ಭೂಪರಗಜೇಶ್ವರ ತರಗಿಣದ ಕುರು ವಂಶ ಕುಲ ತಿಲಕವ ಕುಟೇಶ್ವರಾದಿ ಕರುನಾಡ ಗುರು ಭೂಪರಗಜೇಶ್ವರ ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾದದಿ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಶ್ರೀಕೃಷ್ಣ ಮುರಹರಿ ಹರಿ ಹರಿ ಎಲ್ಲಿ ಮತ್ತೊಮ್ಮೆ ಬೇಳಿ ಮತ್ತೊಮ್ಮೆ ಬೇಳಿ ಕ್ಷಮಿಸಿ ಮಹಾಪ್ರಭು, ಅಪರಾಧವಾಯಿತು. ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗಿಡ್ದಾಂ ತಗಿಡ್ದಾಂ ತಗದೆ ಮೆದಗ ಜಡ ತಗದೆ ಮೆದಗ ಜಡ ತಗದೆ ಮೆದಗ ಜಡ ತಾ 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 ತಗದೆ ಮೆದಗ ಜಡ ತಗದೆ ಮೆದಗ ಜಡ ತಗದೆ ಮೆದಗ ಜಡ ತಾ ತಾ ತಾ
ಮೆದಕ ಜಡ ತಗದೆ ಮೆದಕ ಜಡ ನಾಮ್ 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 ತಗದೆ ಮೆದಕ ಜಡ ತಾ 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 ತಗದೆ ಮೆದಕ ಜಡ ದೆ 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 ತಗದೆ ಮೆದಕ ಜಡ ತಾ ತಗದೆ ಮೆದಕ ಜಡ ನಾಮ್ 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 ತಗದೆ ಮೆದಕ ಜಡ ತಗದೆ ಮೆದಕ ಜಡ ತಗದೆ ಮೆದಕ ಜಡ ತಗದೆ ಮೆದಕ ತಾ ಜೋ ತಕ್ಕ ಜೋ ತಕ್ಕೆ ಜೋ ತದಿಂಗೆ ನಾಕ ತದಿಂಗೆ ನಾಕ ತದಿಂಗೆ ನಾಕ ತಜೋ ತಗಜೋ ತಗಿಡ ಜೋ ತದಿಗೆ ನಾಕ ತದಿಗೆ ನಾಕ ತದಿಗೆ ನಾಕ ಅದಾ ಜೋ ತಕ್ಕ ಜೋ ತಕ್ಕೆ ಜೋ ತದಿಂಗೆ ನಾಕ ತದಿಂಗೆ ನಾಕ ತದಿಂಗೆ ನಾಕ ತಜೋ ತಗಜೋ ತಗಿಡ ಜೋ ತದಿಗೆ ನಾಕ ತದಿಗೆ ನಾಕ ತದಿಗೆ ನಾಕ ಅದಾ ಜೋ ತಕ್ಕ ಜೋ ತಕ್ಕೆ ಜೋ ಅದ ತಿಂಗಿ ನಾಕ ತದಿಂಗೆ ನಾಕ ತದಿಂಗೆ ನಾಕ ತಜೋ ತಗಜೋ ತಗಿಡ ಜೋ ತದಿಗೆ ನಾಕ ತದಿಗೆ ನಾಕ ತದಿಗೆ ನಾಕ ತ ತದಿಗೆ ನಾಕ ತದಿಗೆ ನಾಕ ತದಿಗೆ ನಾಕ ತ ಅದ ತಿಂಗಿ ನಾಕ ತದಿಂಗೆ ನಾಕ ತದಿಂಗೆ ನಾಕ ತ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗರಲಿ ಇವನಿಗೆ ಸರಿಸಾಟಿ ಯಾರಿಗರಲಿ ಇವನಿಗೆ ಸರಿಸಾಟಿ ಯಾರಿಗರಲಿ ಇವನಿಗೆ ಸರಿಸಾಟಿ ಯಾರಿಗರಲಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಕರುನಾಡ ಗುರು ಭೂಪರಾಗತೇಶ್ವರ ಗುರು ವಂಶ ಕುಲ ತಿಲಕ ಮಕುಟೇಶ್ವರಾಧೀನ ಕರುನಾಡ ಗುರು ಭೂಪರಾಗತೇಶ್ವರ ಗುರು ರಾಜೇಶ್ವರ ಗುರು ರಾಜೇಶ್ವರ ಯಾರಲ್ಲಿ ರತ್ನಕರಿಗೆ ಸರಿಯಾದ ಬಹುಮಾನವನ್ನು ಕೊಟ್ಟು ಕಳಿಸುವ ಆಗಬಹುದು ಮಹಾಪ್ರಭು ಬೆಳಿಗ್ಗೆಗೆ ಕೃಷ್ಣ ಶಿವೋಧನ ಈಗ ನೀನು ಬಂದ ವಿಚಾರವನ್ನು ತಿಳಿಸು ಶಿವೋಧನ ಭೀಷ್ಮಾದಿ ಗುರುಜನರ ಮಾತನ್ನು ಅನುಸರಿಸಿ ಕೇಳುವುದಾದರೆ ನಿನಗೊಂದು ಹಿತೋಕ್ತವನ್ನು ಹೇಳಲು ಬಂದಿರುವನು. ಕೃಷ್ಣ ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಯಾವ ವಿಚಾರವಿದ್ದರೂ ಹೇಳುವರಾಗು. ಶಿವೋಧನ ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಕೃಷ್ಣ ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡು ಕಾಡಿಗೆ ಹೋದಾಗಲೇ ರಾಜ್ಯದ ಮೇಲಿನ ಹಕ್ಕು ನಾಶವಾಯಿತು. ಈಗ ಅದನ್ನು ಪಡೆಯುವುದು ಎಂದರೆ ಏನು ಕೃಷ್ಣ? ಪರಮಪೂಜ್ಯರಾದ ಆಚಾರ್ಯರೇ, ಗುರು ಹಿರಿಯರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ಇಂದಿನ ಉದ್ದೇಶ. ಪವಿತ್ರವಾದ ಭಾರತ ಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ವಹಿಸುವಿರೋ, ಈ ಎರಡರಲ್ಲಿ ಒಂದು ಪ್ರಶ್ನೆಯು ನಡೆಸಲ್ಪಡಬೇಕಾಗಿದೆ. ಕಪಟ ಜೂತದಲ್ಲಿ ಪರಾಜಿತರಾದ ಸತ್ಯವಂತರು ಧರ್ಮಾತ್ಮರೂ ಆದ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ವಹಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿರುವರು. ಅಲ್ಲದೆ ನೀವುಗಳು ಅವರ ಬಾಲ್ಯದಿಂದಲೂ ತೋರಿದ ವೈರತ್ವವನ್ನು ಮರೆಯಲು ಪಾಂಡುನಂದರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಸರ್ಪಗೃಹ ದಹನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾಪಾಪ ಕೃತ್ಯಗಳನ್ನು ಕೃಷ್ಣನ ವಾಕ್ಯವನ್ನು ಸಂಧಿಯಾಗಿ
ಇಂತಹ ಸುಸಮಯವನ್ನು ವ್ಯಕ್ತಪಡಿಸದೆ ಸಂಧಿಗೆ ಸಮ್ಮತಿಸುವ ಹಾಗೆ. ಕುರುಪಿತ ಭೀಷ್ಮರೆ ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೆ ಇದು ಯಾವ ಧರ್ಮ? ಭರತ ಭೂಮಿಗೆ ಭರತ ಭೂಮಿಗೆ ಸ್ವತಂತ್ರರಾರು. ಕುರುಕುಲಕ್ಕೆ ಗುರು ದ್ರೋಣರೇ, ಕುರುಕುಲಕ್ಕೆ ಗುರು ದ್ರೋಣರೇ, ಧರಣಿ ಆಳಿದವರೆಲ್ಲ ಮರಳಿ ಬರರೋ. ಧರಣಿ ಆಳಿದವರೆಲ್ಲ ಮರಳಿ ಬರರೋ. ಅರಸುಕುಲ ನಶಿಸಿದೆ ಮಹಾರಾಜ. ಅರಸುಕುಲ ನಶಿಸಿದೆ ಮಹಾರಾಜ. ಕಪಟ ವಂಚನೆ ಮೋಸ ಅಟ್ಟಹಾಸ. ಕಪಟ ವಂಚನೆ ಮೋಸ ಅಟ್ಟಹಾಸ. ಸಂಧಿ ಬೇಡಲು ಬಂದ ರಾಯಭಾರನ. ವಾಕ್ಯ ಸಂಧಿ ಬೇಡಲು ಬಂದ ರಾಯಭಾರಿಯುನ. ಭರತ ವಂಶ ಕುಲಾಂತಕನಲ್ಲವಯ್ಯ. ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ. ಯಮಸುತ ಭೀಮಾರ್ಜುನನ ಕುಲ ಸಹದೇವ. ಸಮಾನ್ಯರಂಗರಿಗೆ ಸಮಭಾಗವನ್ನಿಟ್ಟು ಬರೆಯೋ ಸುಯೋಧನ. ವಿಚಾರ ಅವಿಚಾರ, ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ನಿಮ್ಮಲ್ಲಿ ಈ ವಿರೋಧವೇಕೆ? ವೈರತ್ವವನ್ನು ಮರೆತು ಸುಖ ಸಂಪತ್ತಿನಿಂದ ಬಾಳುವುದೇ ನನ್ನ ಮಾತಿನಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಸತ್ಕರಿಸಿ ಇದೇ ನನ್ನ ಅಭಿಮಾನ. ಪಿತಾಮಹ, ರಾಜ್ಯವನ್ನು ಪಡೆಯುವುದು ಯಾಚನೆಯಿಂದಲ್ಲ ಪಿತಾಮಹ, ಸಾಹಸದಿಂದ. ದುರ್ಯೋಧನ, ವಿದುರ, ನಡೆಯಲಿ ನಿನ್ನ ಅವನ್ಯದ
ಅರಣ್ಯ ರೋದನವೇ ಸರಿ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡುವುದು? ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ಹಿರಿಯರಾದ ನಮ್ಮ ಕರ್ತವ್ಯ. ಸುಖ ಸಂಪತ್ತು ಶಾಶ್ವತವಲ್ಲ. ಬೇಕಿದ್ದರೆ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾರು ಆದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡುವುದೇ ನನ್ನ ಅಭಿಮತ. ಫಲ ಫಲಾವೇದುರ ಈ ನೀತಿಯನ್ನು ನೀನು ಪಾಂಡವರಿಗೆ ಕೇಳುವುದಿಲ್ಲ. ನೀವಾಗಲಿ ಪಿತಾಮಹರಾಗಲಿ ಆ ಕೃಷ್ಣನಾಗಲಿ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರನ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದ ತಂದೆ ಹೇಳಿದಿರಿ. ಕೃಷ್ಣ ನೀನು ನಿನ್ನ ದೂತತ್ವವನ್ನು ಬಹುಸಾಂಗ್ಯವಾಗಿಯೇ ಮುಗಿಸಿದೆ. ಕೃಷ್ಣ ಈ ನಿನ್ನ ಮಾತಿಗೆ ಒಡಂಬಡುವವನು ಈ ದುರ್ಯೋಧನನಲ್ಲ. ಇದು ಕ್ಷತ್ರಿಯರ ಧರ್ಮ. ಇಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯರ ರಕ್ತ. ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಓಹೋ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ ನೋಡು ಕೌರವೇಶ್ವರ. ಸಾಕು ನಿನ್ನ ವಕ್ಪಟತ್ವವನ್ನು. ಏನಂದೆ? ನನ್ನದು ದುರಹಂಕಾರದ, ದುರಾಗ್ರಹದ, ದುರಾಭಿಮಾನದ, ದುರಾಶಯದ, ದುರಾಗ್ರಹವೇ. ಸಾಕು ಮಾಡು. ಆಗಲ್ಲ ಹೇಳು. ಚಚ್ಚಲೆಯ ಕೌರವೇಶ್ವರನ್ನು ಕೊಚ್ಚಬೇಕೆಂದಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಗ್ರಹ. ಲೋಕೈಕ ವೀರ ನನ್ನ ಮಿತ್ರ ಕರ್ಣನನ್ನು ಒಲಿಸಬೇಕೆಂದಿರುವನಲ್ಲವೇ ಆ ನಿನ್ನ ಮಿತ್ರ ಪಾತ್ರ. ಅದು ದುರಂಕಾರ. ದಿಕ್ಕೆಟ್ಟು ದಿಕ್ಕಾಪವಾಗಿ ತಿನ್ನಲು ಅನ್ನವಿಲ್ಲದೆ ನಿನ್ನ ಸ್ನೇಹವನ್ನು ಬಯಸಿದನಲ್ಲವೇ ಆ ಪಾಂಡವರು. ಅದು ದುಸ್ಸವಾಸ. ದುರ್ಯೋಧನ ದುಷ್ಕೋಶಗಳನ್ನು ಸಂಹರಿಸಿ ಇಡೀ ಭರತ ಖಂಡದಲ್ಲಿ ಧ್ವಜ ಪತಾಕಿಯನ್ನು ಆ ನಿನ್ನ ಪಾಂಡವರು. ಅದು ದುರಗ್ರಹ. ಹೆಚ್ಚೇನು ಕೃಷ್ಣ, ನಾವೇ ಶೂರರು, ನಾವೇ ಸಮರ್ಥರು ಎಂದು ಹೇಳಿಕೊಳ್ಳುತ್ತಿರುವ ಅವರೇ ನಿನ್ನ ಪಾಂಡವರು. ಹೆಚ್ಚೇನು ಕೃಷ್ಣ, ಯಾರು ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಕಂಠ ಘೋಷಣೆ ಮಾಡದೆ ಸುಮ್ಮನೆ ಹಾಡು ಕೃಷ್ಣ. ಅಣ್ಣನಾಡಿದ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರುಸೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ವಿದ್ಯವೀರರ ಮಾತುಗಳಿಂದ ಪ್ರಯೋಜನವಾಗಲಿಲ್ಲ ಕೃಷ್ಣ, ಪ್ರಯೋಜನವಾಗಲಿಲ್ಲ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಡಲ್ಲವ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಡಲ್ಲವ. ಬೇಡ ಬೇಡ ಬಲು ಬೇಡಲ್ಲವ. ಬೇಡ ಬೇಡ ಬಲು ಬೇಡಲ್ಲವ. ಕಾಡದರೇದು ಕಾಡಿಗಾಗಲಿ ಬೇಡಲಾಗಲಿ ರಾಜ್ಯಗಳು. ಕಾಡದರೇದು ಕಾಡಿಗಾಗಲಿ ಬೇಡಲಾಗಲಿ ರಾಜ್ಯಗಳು. ಮತ್ತ ಪಾಂಡವರ ಮುಷ್ಟಿಯಿಂದಲೇ ಕಟ್ಟಿದರೆ ಇವೆ ದೊರೆಯವಾಗ, ಕಟ್ಟಿದರೆ ಇವೆ ದೊರೆಯವಾಗ, ನಾನಟ್ಟಿದರೆ ಇವೆ ದೊರೆಯವಾಗ. ಇಷ್ಟ ಆ ನಿನ್ನ ಪಾಂಡವರ ಸೇನಾ ಸಮೂಹನೇ ಕಲಕಿ ಬಿಡಬಲ್ಲ ಗಂಡುಗಳು ನಾವೆಂದು ತಿಳಿ. ಆ ನಿನ್ನ ಬಂಡ ಭೀಮನ ವೃಂದವನ್ನು ಚಂಡಾಡಿ ಗುಂಡಿಗೆ ಬಿಸಿ ರಕ್ತವನ್ನಿರಲು ಸದಾ ಸಿದ್ಧರಿದ್ದೇವೆ. ಹೊರಡು ಕೃಷ್ಣ, ಹೊರಡು. ಸಮರವೇ ಸಿದ್ಧ, ಸಮರವೇ ಸಿದ್ಧ. ವಿಷ್ಣು
ಪಾಂಡವರನ್ನ ತೊರೆಗೆಲೆಗಳೆಂದು ತೂರಿ ಬಿಡಬಲ್ಲ ಧೀರ ದುರ್ಯೋಧನ ದುಶ್ಯಾಸನ ಅಭಿಮತದಂತೆ ನನ್ನ ಅಭಿಮತವು ಸರಿ. ಹೌದು, ಆ ಏಡಿ ಪಾಂಡವರಿಗೆ ಯುದ್ಧಕ್ಕೆ ಸಿದ್ಧರಾಗುವಂತೆ ತಿಳಿಸು. ಹೊರಡು ಕೃಷ್ಣ, ಹೊರಡು. ದುರ್ಯೋಧನರ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ವೃದ್ಧರಿಗೆ ಸ್ವಾಭಾವಿಕ ಧರ್ಮ. ಆದರೆ ನನ್ನಂತ ಕ್ಷತ್ರಿಯ ವೀರನಿಗಲ್ಲ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಏಕೋ ದಾತನಾಗೋ ಯುದ್ಧವನ್ನರುದಡೆ ಕೆಣಕಿ ಫಲಿಸುವುದೋ ಮುನ್ನ ಮುಂದೆ ಬರುವುದೋ ಧೀರ ಸಮರ. ಕೃಷ್ಣ, ಪಾಂಡು ತನ್ನ ಯಾರು ದುರದೊಳು ಸೆಣಸದೆ ಪಾಂಡು ತನ್ನ ಯಾರು ದುರದೊಳು ಸೆಣಸದೆ ಸಂಧಿಯ ನಾಟಕ ಆಡಲು ಕಳುಹಿಗರೆ ಸಂಧಿಯ ನಾಟಕ ಆಡಲು ಕಳುಹಿಗರೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ಕೃಷ್ಣ, ಹಠವಂತರು ನಾವು ದಿಟವಿದು ತಿಳಿಯೇ ಹಠವಂತರು ನಾವು ದಿಟವಿದು ತಿಳಿಯೇ ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ದಿಟವಿದು ತಿಳಿಯೇ ಹಠವಂತರು ನಾವು ದಿಟವಿದು ತಿಳಿಯೈ ದುರದಳು ಪಾತನ ಶಿರವಂ ತೆಗೆಯುವೆ ದುರದಳು ಪಾತನ ಶಿರವಂ ತೆಗೆಯುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ಆ ಅರ್ಜುನನ ಮೇಲಿನಾಗೆ ತೀರವರ್ತಗೆ ಈ ರಾಧೇನಿಗೆ ಮೃಷ್ಟಾನ ಭೋಜನವೂ ರುಚಿಸುವುದಿಲ್ಲ. ಕರ್ಣ, ನೀನು ಸಹ ಇವರಂತೆ ಮಾತನಾಡುತ್ತಿರುವೆಯಾ? ಕೇವಲ ಅರ್ಜುನನ ಮೇಲಿನ ವೈರತ್ವಕ್ಕಾಗಿ ಇಡೀ ಕುಟುಂಬವನ್ನು ನಾಶ ಮಾಡಲು ಹೊರಟಿರುವೆಯಾ? ವಿಚಾರ ಮಾಡಿ ನೋಡು. ಕೃಷ್ಣ, ಕರ್ಣ, ನಿನ್ನ ಪ್ರಾಣ ಮಿತ್ರ ಅರ್ಜುನ ಮೇಲಿನ ಮಮತೆಗಾಗಿ ಅರ್ಧ ರಾಜ್ಯವನ್ನು ಬೇಡಲು ಇಲ್ಲಿಗೆ ಬಂದಿರುವೆ. ಆದರೆ ಕೌರವೇಶ್ವರನಿಗಾಗಿ ನಾನು ತನು ಮನವು ಧನವನ್ನು ಅರ್ಪಿಸುವ ಈ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಮೇಲೂ ಹೆಚ್ಚೇನು ಕೃಷ್ಣ. ನೀವ್ಯಾರೇ ಏನ್ ಹೇಳಿದರು ಈ ನಿಮ್ಮ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಅಂಗಾಧಿಪತಿ ಬಲೆ, ನಿನ್ನೆ ದರ್ಪದ ನುಡಿಗಳಿಂದ ಯಾವುದವರ ಗಂಟಲು ಬಿಗಿದಂತಾಯಿತು. ಏನು ಮೀರಿತು ಈ ದುರನ್ಮತ್ತರಾದವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ
ಭಾರತ ಭೂಮಿ ಸುಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧು ಬಾಂಧವರು, ಅಣ್ಣ ತಮ್ಮಂದಿರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬರ ಸಲುವಾಗಿ ಇಡೀ ಕುರುಕುಲವನ್ನು ನಾಶ ಮಾಡಲು ಕೊಡುವೆಯಾ? ವಿಚಾರ ಮಾಡಿ ನೋಡು. ದಾನವ ವಿಜಯಿ, ನಾನು ಕೇವಲ ಪಾಂಡವರಿಗೋಸ್ಕರವಾಗಿ ಅಲ್ಲ, ಮತ್ತಾರ ಸಲವಾಗಿಯೋ? ನಿಮ್ಮಗಳ ಸಲುವಾಗಿ ನೊಂದೊಲಗುವ ವಿಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟಿಯ ಉದ್ಧಾರಕ್ಕಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಪ್ರದಾನ ಮಾಡುತ್ತಿದ್ದೇನೆ. ಸಂಧಿ ಭಿಕ್ಷೆ ಪ್ರದಾನ ಮಾಡೋ ಗೌರವಿಸ್ತಾರ ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನೇ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಕೃಷ್ಣ, ಪುರುಷ ಪ್ರಧಾನರೆಂದರಗುವೆಯ ಕೃಷ್ಣ, ಆ ರೋಸರೈತ ಪಾಂಡವರನು ನೀ ಕೃಷ್ಣ, ಪುರುಷ ಪ್ರಧಾನರೆಂದರಗುವೆಯ ಕೃಷ್ಣ, ಆ ರೋಸರೈತ ಪಾಂಡವರನು ನೀ ಭರತ ಖಂಡವನಾಳುವ ಗಂಡುಗಲಿಗಳಿಗಾಗಿ ತೊಡೆ, ಆ ಗಂಡೆದೆಯ ಬುಂದಿಯ ಉಳ್ಳವನೇ ಆಗಿದ್ದೊಡೆ. ಭರತ ಖಂಡವನಾಳುವ ಗಂಡುಗಲಿಗಳವರಾಗಿದ್ದೊಡೆ, ಆ ಗಂಡೆದೆಯ ಬುಂದಿಯ ಉಳ್ಳವನೇ ಆಗಿದ್ದೊಡೆ. ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ, ವಸಾಭರಣವ ಖಂಡಿಸಿ, ಚಂಡ ಮಂಡಲವಕಾರಿ ಪ್ರಚಂಡತ್ವವ ಮೆರೆಯದೆ, ಚಂಡ ಮಂಡಲವಕಾರಿ ಪ್ರಚಂಡತ್ವವ ಮೆರೆಯದೆ, ಸೆಣರನ್ವಯ ಹರಯೋಳ್ ತಲೆ ತಗ್ಗಿ ನುಡಿದ ಆ ಲಜ್ಜಹೀನರು ದೋದಂಡರೆ ಮಾಧವ ಮಾಧವ. ಪಾಂಡವರಿಗೆ ಭಿಕ್ಷಾಟನೆಯೇ ಸರಿಯಾದ ಮಾರ್ಗ. ಧರ್ಮ ವಿರುದ್ಧವಾದ ಅವರ ಕೈಯಲ್ಲಿ ಈ ಸಾಮ್ರಾಜ್ಯವನ್ನು ಒಪ್ಪಿಸಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಕೃಷ್ಣ. ಯುದ್ಧದ ಭಯವನ್ನು ತೋರುತ್ತಿರುವೆಯ ಯದುಪತಿ. ಕ್ಷತ್ರಿಯನು ಎಂದಿಗೂ ಯುದ್ಧದ ಸಲುವಾಗಿ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗ ಸುಯೋಧನ, ನಿನ್ನ ಅಭಿಮತವು ಯುದ್ಧವೇ ಆದರೆ ಅದನ್ನೇ ಹೊಂದುವಂತೆ. ಭೀಷ್ಮ ದ್ರೋಣಾದಿಗಳು ನನ್ನ ಮಾತನ್ನು ಕೇಳಿ ನಿರಾಕರಿಸದೆ ನನ್ನ ಮಾತನ್ನು ಕೇಳು. ಕೀರ್ತಿ ಶ್ರೇಯಸ್ಸು ಎಂದಿಗೂ ನಿನ್ನನ್ನು ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕಟ್ಟ ಕಡದೆ ಕೋಡಿಗಟ್ಟಬೇಕೆಂದು ಪಟ್ಟು ಹಿಡಿದಿರುವ ಈ ಕೆಚ್ಚನೆಯ ಗೌರವೇಶ್ವರನನ್ನು ಕೆಳಕ್ಕೆ ಕೇಕೆ ಹಾಕಿ ನಕ್ಕಲಲ್ಲ ಆ ಪಾಂಡುಪದ ಪಾಂಚಾಲಿ.
ಪ್ರಪನ್ನ ಕ್ರೈಸ್ತ ಭೂತನಾಥಗಳಿಗೆ ಒಡೆಯಲಾಗಿರುವ ಭೂತನಾಥೇಶ್ವರನೇ, ಕಾಲು ಕೆಳಕ್ಕೆ ನಿಂತರೂ ಕಲಿವಂಶದಿಂದ ಉದ್ಭವಿಸಿರುವ ಈ ಕುರುವಂಶವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹಾಳಲು ಅಷ್ಟೈಶ್ವರ್ಯ ದುರೈನರಾಗಿರುವ ನಾವು ಮಸಲದ ಮಣ್ಣಾಗಿ ಹಾಳಲು ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಸಂಧಾನಕ್ಕಾಗಿ ಬಂದ ಹಸಿರಿಯ ತಲೆಯೊಳಗೆ ಸತ್ಕರಿಸಲಿದೆ. ಸಂಧಾನಕ್ಕಾಗಿ ಬಂದ ಹಸಿರಿಯ ತಲೆಯೊಳಗೆ ಸತ್ಕರಿಸಲಿದೆ. ಅನೇಕ ನಿಂತಾದರೆ ಹೊರಬಂದು ಸಣ್ಣದು ಸರಿಗೆ ಸಲಗೆಲ್ಲ ಸರಿಗೆ ಎಲೆಗೆಳೆದ ಮಾಡುವೆನು. ಸತ್ತರೆ ಸಾಹಿತ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗು ಆನಿಂದ ಪಾಂಡವರಿಗೆ ತಿಳಿಸು, ಯುದ್ಧದ ಸಲಕರಣೆಗಳನ್ನು ಎಂದು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಕುರುಕುಲ ಕಳಂಕ ಸ್ವರೂಪ ಪುರಸ್ಕರಿಸುವ ಸಂದೇಶವನ್ನು ತಿರಸ್ಕರಿಸಿದೆ ಕಳಂಕ ಸ್ವರೂಪ.
ಬೇಸರವೋ? ಇದು ಅಕ್ಷಮ್ಯ ಅಪರಾಧ. ಓ, ಅಪರಾಧಕ್ಕೆ ಶಿಕ್ಷೆ ನಾವೇ ನಿರ್ಧರಿಸಬೇಕು. ಯಾರೂ ನಿರ್ಣಯಿಸಬೇಕಿಲ್ಲ, ನಾನಾಗಲೇ ನಿರ್ಣಯಿಸಿ ಇಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮ. ನಮ್ಮ ಭಾವದವರು ನಿಮ್ಮನ್ನು ಸತ್ಕರಿಸಲು ಸೂಕ್ತವಾದ ಸಲಹೆಯನ್ನು ನೀಡಿರುವರು. ಓಹೋ, ನಿಮ್ಮ ಸಕುಲಿಯ ಸಲಹೆಯಿಂದ ಮೇಲೆ ಅದು ಅದ್ಭುತಾಕಾರವಾಗಿ ಏರಬಹುದು. ನಿನ್ನೆ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸರ್ಕಾರವೇ ಸರಿ. ನಿಮ್ಮ ಅದ್ಭುತಕಾರವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಕೃಷ್ಣ. ಸಹೋದರ ಕಳ್ಳ ಕೃಷ್ಣನನ್ನು ಗುರುವಿಸಿದ ತಾಪಕ್ಕೆ ಶರಣನಿಗೆ ಬಂದುವೆ. ಗುರುವಿಸಿದ ತಾಪಕ್ಕೆ ಶರಣನಿಗೆ ಬಂದುವೆ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಯತ್ನಿಸುತ್ತಿರೋ ಮೂಡಲ್ಲ. ಬಂಧಿಸುವ ಈಗ ನನ್ನನ್ನು ಯೋಗಮಾಯೆ ಪ್ರಸನ್ನಳಾಗ. ಕಾರಣ ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕಾಗಿದೆ. ನನ್ನೊಡನೆ ಬರುವನಾಗು. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ವಾಮನಾರೋಳು ಕೃಪೆಯತೋ ವಿದೆಯೇ ಸ್ವಾಮಿ. ಪರಮಾತ್ಮ ಪಾಮನಾರೋಳು ಕೃಪೆಯತೋ ವಿದೆಯೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಇಳೆಯೊಳು ಜಲ್ಪವ ಹರಿಯದಯ ನನ್ನು. ಪರಮಾತ್ಮ ಇಳೆಯೊಳು ಜಲ್ಪವ ಹರಿಯದಯ ನನ್ನು. ದೇವ ದೇವಾನೆ ಭಕ್ತ
ದಬನೆ ಕಾಯ್ದೆ ಪರಮಾತ್ಮ. ದೇವ ದೇವಾನೆ ಭಕ್ತ ಬಾಂಧವನೇ ಕಾಯ್ದೆ ಪರಮಾತ್ಮ. ಹರೇ ಪಾವನ ಶ್ರೀರಮಣಂ ಅಖಿಲ ಗುಣಗಣವಾರಿಜ ಭವದಾತಂ ವಾರಿಜ ಭವದಾತನು ನೀ ಈ ದಾರುಣಿಯೋಳ್ ಕುಲಹೀನ ನಾನಿಯಾಗಿದ್ದೊಡೆ ನಾ ನಿನಗೆ ಸರಿಸಮನೆ ದೇವಾ ದೇವಾ. ಬಳಲಿದೆ ನೈ ಸ್ವಾಮಿ ತರಳನ ಧರಿಸಲು ಬಳಲಿದೆ ನೈ ಸ್ವಾಮಿ ತರಳನ ಧರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿರೆ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿರೆ ಶ್ರೀಲೋಲನೆ ಅತಿ ಪ್ರೇಮದಿನೇ ಕಾಯ್ದೆ ಪರಮಾತ್ಮ. ಶ್ರೀಲೋಲನೆ ಅತಿ ಪ್ರೇಮದಿನೇ ಕಾಯ್ದೆ ಪರಮಾತ್ಮ. ಹರೇ ಪಾವನ ಪರಮಾತ್ಮ. ಮಹಾಮಹಿಮನಾದ ನೀನು ಓರ್ವ ಸೂತನನ್ನು ಇಷ್ಟೊಂದು ಆದರದಿಂದ ಕರೆತರಲು ಕಾರಣವೇನು ದೇವ? ಕುಲಹೀನಲ್ಲಿ ಕಂಡುಬರುವ ಗುಣಾತಿಶಯಗಳು ನಿನ್ನಲ್ಲಿ ಕಂಡುಬರುವಂತೆ ವಿಚಾರ ಮಾಡಿ ನೋಡು ಕರ್ಣ. ಪರಮಾತ್ಮ, ನಾನೆಂತಿದರೂ ಓರ್ವ ಸೂತನೆಂಬ ವಿಚಾರ ಈ ಪ್ರಪಂಚವೇ ಮರೆಯುವಂತಿಲ್ವಲ್ಲ ದೇವ? ಪರಮಾತ್ಮ, ಏನು ಹೇಳ್ತೀರ ದೇವ?
ಪರಮಾತ್ಮ ನೀನು ಸೂತನಲ್ಲ. ಆಹಾ ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಸೂರ್ಯದೇವನೇ ನಿನ್ನ ಜನಕನು, ಕುಂತಿದೇವಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯಕರವಾಗಿರುವುದಿಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧದ ಸಮಯ. ಎಷ್ಟಾದರೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದು ನಿನ್ನ ಧರ್ಮ. ಅದಕ್ಕಾಗಿ ಈ ರೀತಿ ವರ್ತಿಸುತ್ತಿರುವೆ ದೇವ. ಕರ್ಣ, ಪರಮಾತ್ಮ, ರಾಜಾದಿರಾಜನೆಂದೆನಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡಬೇಕಾದ ನೀನು ಇಂದು ಪರರ ಬಾಯಿಯಲ್ಲಿ ಕೈಕಟ್ಟಿ ಕುಳಿತಿರುವೆ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲ್ಲಿ ಬೆಂದೆ. ಇಂದು ವದನ ಅಪನಿಂದೆಯಲ್ಲಿ ಬೆಂದೆ, ಬಂದ ವಿಮೋಚನ ಮಾರ್ಗವನರಿಯದೆ. ಪರಮಾತ್ಮ, ಬಂದ ವಿಮೋಚನ ಮಾರ್ಗವನರಿಯ ದೇವಾ, ಶೋಧನೆಯೇ ಮಿದು ವಿಧಿಶಾಪ, ಪಾಪಿಯಾದೆ ಪರಿತಾಪಕ್ಕೆ ಈಡ ದೇವಾ, ಶೋಧನೆಯೇ ನಿದು ವಿಧಿಶಾಪ. ಪರಮಾತ್ಮ, ಜನ್ಮ ರಹಸ್ಯದ ಅಂತರವರಿತು, ಜನ್ಮ ರಹಸ್ಯದ ಅಂತರವರಿತು, ಜನುಮದಾತೆಯ ನಿಂದೆಯ ನರಿತು. ಕೃಷ್ಣ, 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 ಜನ್ಮ ರಹಸ್ಯದ ಅಂತರವರಿತು, ಜನುಮದಾತೆಯ ನಿಂದೆಯ ನರಿತು, ಜೀವಿಸಲೇ ಪರಿ ಸಹಚರ ಸಮಗೂಡಿ. ಪರಮಾತ್ಮ, ಜೀವಿಸಲೇ ಪರಿ ಸಹಚರ ಸಮಗೂಡಿ, ಪಾತಕಿ ಜೀವನ ಸಂಕಟ ಕಾರಣ, ಪಾತಕಿ ಜೀವನ ಸಂಕಟ ಕಾರಣ ದೇವಾ, ಶೋಧನೆಯೇ ನಿದು ವಿಧಿಶಾಪ, ಪಾಪಿಯಾದೆ ಪರಿತಾಪಕ್ಕೆ ಈಡಾದೆ ದೇವಾ, ಶೋಧನೆಯೇ ನಿದು ವಿಧಿಶಾಪ, ವಿಧಿಶಾಪ, ವಿಧಿಶಾಪ. ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಸರಿಸಮನಾಗಿ ಹೋರಾಡಿದರೆ ನನಗೆ ರವರವ ನರಕವು ಪ್ರಾಪ್ತಿಯಾಗುವುದಿಲ್ಲವೇ ದೇವ? ಪರಮಾತ್ಮ, ಯುದ್ಧೋತ್ಸಾಹದಲ್ಲಿ ಉತ್ಸಾಹಭರಿತನಾದ ನನಗೆ ದೇವಾ, ಇಂತಹ ಧರ್ಮ ಸಂಕಟವನ್ನು ತಂದೊಡ್ಡಬೇಡ ದೇವಾ, ಇಂಥದ ಧರ್ಮ ಸಂಕಟವನ್ನು ತಂದೊಡ್ಡಬೇಡ.
ಪರಮಾತ್ಮ 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 ಕರ್ಣ, ನನ್ನ ಮಾತನ್ನು ಸತ್ಯವೆಂದು ತಿಳಿ. ಪರಮಾತ್ಮ. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳನ್ನು ಜಪಿಸಲು ಅವುಗಳು ಫಲಿಸುವೋ ಇಲ್ಲವೋ ಎಂದು ಬಯಸಿದಳು. ಆಗ ನೀನು ಜನಿಸಿದೆ. ಲೋಕೋಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಸೂತರು ನಿನ್ನನ್ನು ಸಲುಹಿದರು. ಈಗಲೂ ನನ್ನೊಡನೆ ಗುರುವನಾಗು. ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ನನ್ನೊಡನೆ ಬರುವನಾಗು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವರೆಂದು ಹೀಯಾಳಿಸುತ್ತಿದ್ದರಲ್ಲವೇ? ಪರಮಾತ್ಮ, ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ. ತಿಳಿಯದು ಕರ್ಣ. ಕರ್ಣ, ಈ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ಹಾಗೆಯೂ ನಿನ್ನನ್ನು ಕಂಡಾಗಲೆಲ್ಲ ಪರಮಾತ್ಮ, ಈ ಕರ್ಣನಾರು ಈತನನ್ನು ಕಂಡರೆ ನನಗೆ ಮರುಕು ಉಂಟಾಗುತ್ತದೆ ಎಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದರು. ಕರ್ಣ, ಪರಮಾತ್ಮ, ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವಳು. ಹಾಗೆಯೂ ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಹಾಗೆಯನ್ನು ನೋಯಿಸಬೇಡ, ಮನ ಸಂತೋಷಪಡಿಸು. ಆಗಬಹುದು ಪರಮಾತ್ಮ. ನಾನು ಒಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮಜನೂ ನನ್ನ ಸೋದರನೇ. 1000 ಆನೆ ಬಲಗಳುಳ್ಳ ರುದ್ರಾಂಶ ಸಂಭೂತ ಭೀಮಸೇನನೂ ನನ್ನ ಸೋದರನೇ. ತೇಜೋ ಮೂರ್ತಿಗಳಾದ
ನಕುಲ ಸಹದೇವರು ನನ್ನ ಸೋದರರೇ. ಮಾದ್ರಿದೇವಿ, ಕುಂತಿ, ಪಾಂಡುರಾಜ ಇವರುಗಳು ನನ್ನ ಜನನಿ ಜನಕರೇ. ಪರಮೇಶ್ವರನೊಡನೆ ಹೋರಾಡಿ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ನನ್ನ ಆಜನ್ಮ ವೈರಿ ಅರ್ಜುನನು ನನ್ನ ಸೋದರನೇ. ಅಯ್ಯೋ ಅರ್ಜುನ, ರಣರಂಗದಲ್ಲಿ ನಿನ್ನ ಶಿರಸ್ಸನ್ನು ಛೇದಿಸಿ ರಕ್ತದ ಮಡುವಿನಲ್ಲಿ ಹೊರಳಾಡುವುದನ್ನು ನೋಡಿ ನನ್ನ ಕೌರವೇಶ್ವರನು ಸಂತೋಷ ಪಡಬೇಕೆಂದು ಆಸೆ ಇಟ್ಟಿದ್ದನಲ್ಲೋ, ನೀನೂ ಸಹ ನನ್ನ ಸೋದರನೇ. ಅಯ್ಯೋ ಪಾಪಿ ಕರ್ಣ, ಪಾಂಡವ ಕುಲದಲ್ಲಿ ಹುಟ್ಟಿ ಪಾಂಡವ ಕುಮಾರನನ್ನೇ ಕೊಲ್ಲಲು ಹೊರಟಿರುವೆಯ. ಕೊಲ್ಲಲೇ ಪಾಂಡುಕುಮಾರರನ್ನ, ಕೊಲ್ಲಲೇ ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ. ದುರದೋಳ್ ತಮ್ಮಂದಿರಂ ಕೊಲ್ವುದೇ. ಕಟಕಟ ಕೊಲದಾಂ ಬಿಟ್ಟೊಡೆ. ಅಯ್ಯೋ ಕೌರವೇಶ್ವರ, ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ. ಈ ದರೆಯೋಳ್ ಸುಖ ಸಂಪತ್ತಿ ನಿಂಬ ಆಳ್ವನೇ. ಛಲದಿ ಪಾರ್ಥನ ಶಿರವಂ ತೆರೆದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ನೀಯದೆ ಸಹಿಸಂತಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ. ಸಾಯಲೇ ರಾಜ್ಯಸಭೆಯಲ್ಲಿ ನಡೆದ ವಿಚಾರವಾಗಿ ಈ ರೀತಿ ಯೋಚಿಸುತ್ತಿರಬಹುದೇ? ಏನು, ರಾಜ್ಯಸಭೆಯಲ್ಲಿ ನನ್ನ ವಿಚಾರವೇ? ಅದೇನು ಶಕುನಿ, ಇದನ್ನು ನಾನು ನಂಬುವುದಿಲ್ಲ. ನಂಬು ಹಂಗೆ ರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿಯದ ಆ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನಿದೆ? ಸ್ನೇಹದಲ್ಲಿ ವಂಚನೆ ಶಕುನಿ. ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು. ರಾಜ್ಯಸಭೆಯಲ್ಲಿ ಏನು ನಡೀತು ಮರುಮಾಚನಾಡದೆ ನನ್ನೊಡನೆ ತಿಳಿಸುವನಾಗು. ನೀನು ರಾಜ್ಯಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಆಗ ಅವನು ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು. ಅದು ಅಲ್ಲದೆ ಕರ್ಣನಿಗೆ ಸೈನ್ಯಾಧಿಪತ್ಯವೇ ಎಂದು ಕಟ್ಟಿಕೊಡಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು ಕರ್ಣ. ಆಗ ಭೀಷ್ಮ ಕುರುಪಿತಾಮಹರು ಏನು ಹೇಳಿದರು? ಭೀಷ್ಮನು ಅಸೂಯೆಯಿಂದ ಆ ರೀತಿ ಹೇಳಿರಲಾರ. ಆದರೆ ಅವನ ಮಾತಿನ ಅರ್ಥದಿಂದ ನಿನ್ನ ಸೈನ್ಯಾಧಿಪತ್ಯದ ಆಸೆ ಭಂಗವಾಯಿತು ಕರ್ಣ. ಶಕುನಿ, ನಾನೆಂದು ಸೈನ್ಯಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೂ ದುರ್ಯೋಧನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸದಂತೆ ಮಾಡಿದವರಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ. ಭೀಷ್ಮನು ಆ ಸಂಗತಿಯನ್ನು ದುರ್ಯೋಧನನಿಗೆ ತಿಳಿಸಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನೆಲ್ಲಿ ವಶನಾದೆಯೋ ಏನೋ ಎಂದು
ದುರ್ಯೋಧನನ ಸಂದೇಹವಷ್ಟೇ. ಕುರುಕುಲದ ಸಂದೇಹ. ಕುರುಕುಲದ ಅರಸರಿಗೆ ಇನ್ನೂ ಈ ಕರ್ಣನ ಸ್ವಾಮಿನಿಷ್ಠೆಯು ಇನ್ನೂ ಅರಿಯಲಿಲ್ಲವೇ ಶಕುನಿ? ತಿಳಿದಿರುವರು ಕರ್ಣ. ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯದ ಹೊರತಾಗಿ ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರ. ಇದಕ್ಕೆಲ್ಲ ಕಾರಣ ಭೀಷ್ಮ ತಾನೇ? ಯಾರಾದರೂ ಆಗಿರಲಿ. ಕೆಲವರು ನಿನ್ನನ್ನು ಸಭೆಯಲ್ಲಿ ದುರ್ಚೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರವರು? ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ನಿಷ್ಠೆ ಸೈನ್ಯಾಧಿಪತ್ಯವೇ ಎಂದು ನಿಂದಿಸಿದರು ಕರ್ಣ. ಹಾ ವಿಧಿ 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 ಪೊರೆದಾತನೆ ಜರಿದನೆಂದರೆ ನಾ ಹೇಗೆ ಜೀವಿಪುದು ಈ ಲೋಕದಿ, ನಾ ಹೇಗೆ ಜೀವಿಪುದು? ಪೊರೆದಾತನೆ ಜರಿದನೆಂದರೆ ನಾ ಹೇಗೆ ಜೀವಿಪುದು ಈ ಲೋಕದಿ, ನಾ ಹೇಗೆ ಜೀವಿಪುದು? ಮುಂದೊಂದು ಜನುಮದಲ್ಲಿ ನಾ ಜನ್ಮ ತಾಳಿದರೆ, ಮುಂದೊಂದು ಜನುಮದಲ್ಲಿ ನಾ ಜನ್ಮ ತಾಳಿದ ಮರವಾಗಿ ಹುಟ್ಟಿದರು ನರಜಲ್ ಬೇಡ. ಮರವಾಗಿ ಹುಟ್ಟಿದರು ನರಜನ್ಮ ಬೇಡ, ಮೃಗವಾಗಿ ಜನಿಸಿದರು ನರಜನ್ಮ ಬೇಡ. ಮೃಗವಾಗಿ ಜನಿಸಿದರು ನರಜನ್ಮ ಬೇಡ. ಪೊರೆದಾತನೆ ಜರಿದನೆಂದರೆ ನಾ ಹೇಗೆ ಜೀವಿಪುದು ಲೋಕ, ನಾ ಹೇಗೆ ಜೀವಿಪುದು? ಅಯ್ಯೋ ದೈವವೇ, ಕುಲ ಕುಲ ಕುಲವೆಂದು ಜರೆಯುವುದಾದರೆ, ಕುಲ ಕುಲ ಕುಲವೆಂದು ಜರೆಯುವುದಾದರೆ ನೆಲವು ಯಾವ ಕುಲ ಹರಿಯುವ ಜಲವು ಯಾವ ಕುಲ, ಗಾಳಿಯು ಯಾವ ಕುಲ ಬೆಳಗುವ ಜ್ಯೋತಿಯು ಯಾವ ಕುಲ? ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ, ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದ ಮರವಾಗಿ ಹುಟ್ಟಿದರು ನರಜನ್ಮ ಬೇಡ. ಮರವಾಗಿ ಹುಟ್ಟಿದರು ನರಜನ್ಮ ಬೇಡ, ಮೃಗವಾಗಿ ಜನಿಸಿದರು ನರಜನ್ಮ ಬೇಡ. ಮೃಗವಾಗಿ ಜನಿಸಿದರು ನರಜನ್ಮ ಬೇಡ. ಪೊರೆದಾತನೆ ಜರಿದನೆಂದರೆ ನಾ ಹೇಗೆ ಜೀವಿಪುದು ಲೋಕ, ನಾ ಹೇಗೆ ಜೀವಿಪುದು? ವಿಧಿ ವಿಧಿ ಶಕುನಿ, ಸೂತಕುಲದಲ್ಲಿ ಹುಟ್ಟಿದವನು ರಾಜಭಕ್ತನಾಗಬಾರದೆ.
ಮಾನವ ಜಾತಿಯ ಸದ್ಗುಣಗಳನ್ನು ಭಗವಂತನು ಉತ್ತಮ ಕುಲದವರಿಗೆ ಮೀಸಲಿಟ್ಟಿರುವನೇ. ಶಕುನಿ, ನಾನಾದರೂ ಈಗ ಅಂಗ ದೇಶದ ಅರಸ, ಕುರು ಸಾಮ್ರಾಜ್ಯದ ಮಾಂಡಳಿಕ. ಶಕುನಿ, ಆದರೂ ಸಹ ಈ ನನ್ನ ಜನ್ಮದ ತುಚ್ಛ ಭಾವವು ಇನ್ನೂ ಬಿಟ್ಟಿಲ್ಲವಲ್ಲ. ಶಕುನಿ, ಇನ್ನೂ ನನ್ನನ್ನು ಬಿಟ್ಟಿಲ್ಲವಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ಭೀಷ್ಮನು ಯುದ್ಧದಲ್ಲಿ ಪರಾಜಿತ ಆಗುವವರೆಗೂ ಅಸ್ತ್ರಧಾರಣೆ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಕೌರವರಿಗೂ ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನ. ಶಕುನಿ, ಎಲ್ಲರೂ ಯುದ್ಧೋತ್ಸಾಹದಲ್ಲಿ ಉತ್ಸಾಹ ಭರಿತರಾಗಿರುವಾಗ ನಾನೋರ್ವರೇ ಹೇಡಿಯಂತೆ ಕೈಕಟ್ಟಿ ಮನೆಯಲ್ಲಿ ಕುಳಿತುಕೊಳ್ಳಲಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷಿತನಾಗಿ ಅಪಮಾನಿತನಾಗುವ ಇಚ್ಛೆ ಇದ್ದರೆ ನೀನು ಅಸ್ತ್ರಧಾರಣೆ ಮಾಡು. ಏಕೆಂದರೆ ಗುರುಜನರ ಮೇಲಿನ ಭಕ್ತಿಯಿಂದ ಆ ದುರ್ಯೋಧನನು ಈ ವಿಚಾರದಲ್ಲಿ ತಟಸ್ಥ ಭಾವ ವಹಿಸುವನು. ಸ್ನೇಹದಲ್ಲಿ ವಂಚನೆಯಾದ ಮೇಲೆ ನಾನಿನ್ಯಾರಿಗಾಗಿ ಯುದ್ಧ ಮಾಡಲಿ? ಶಕುನಿ, ನೀನು ಹೇಳಿದಂತೆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲ. ಇದೇ ನನ್ನ ಏನು ಸಮತ? ನಿನ್ನನ್ನು ಎಲ್ಲೆಲ್ಲಿ ಹುಡುಕಾಡುವುದು? ಬಂದು ಎಷ್ಟು ಹೊತ್ತಾಯಿತು ಕರ್ಣ? ಬಹಳ ಹೊತ್ತೇನಾಗಲಿಲ್ಲ. ಆದರೂ ಸಹ ನಾನಿಲ್ಲಿ ನಿಲ್ಲುವ ಒಂದು ಕ್ಷಣವೂ ಸಹ ನಿಲ್ಲುವುದಿಲ್ಲ. ಕರ್ಣ, ಕರ್ಣ ನಿಲ್ಲು. ನಿನಗೆ ಒಂದು ಸಂತೋಷದ ವಿಚಾರವನ್ನು ತಂದಿರುವೆನು. ಸಂತೋಷದ ವಿಚಾರ? ಸುಯೋಧನ, ಸೂತ ಕುಲದಲ್ಲಿ ಹುಟ್ಟಿದವನಿಗೆ ಸಂತೋಷದ ವಿಚಾರ ಎಲ್ಲಿಹುದು? ಆದರೂ ನನ್ನ ಶಪಥವೇನೆಂದು ಪುನಃ ನೀನೇ ತಿಳಿಯುವೆ. ನಾನಿನ್ನು ಹೊರಡುವೆನು. ಮಾವ, ಕರ್ಣನ ರೀತಿಗಳೇ ಬೇರೆ ಆಗಿರುವುದಲ್ಲ ಮಾವ. ನಾನು ಚೆನ್ನಾಗಿ ಹೇಟಿಸಿ ಕರ್ಣನನ್ನು ಸೇನಾಧಿಕಾರಿಯಾಗಿ ಮಾಡಬೇಕೆಂದು ಇಲ್ಲಿಗೆ ಬಂದೆ. ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಏಕೆ ಮಾವ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಆದರೆ ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕೊಡುವುದರಿಂದ ಎಷ್ಟು ಜನರ ಅಪಮಾನವಾಗುವುದೆಂಬುದನ್ನು ಯೋಚಿಸಿದೆಯಾ? ಮಾರ್ಗ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯಾದ ದ್ರೋಣ, ಶಲ್ಯ, ಕೃತಕವರ್ಮ ಇಂತಹ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೈನ್ಯಾಧಿಪತ್ಯವೇ? ಹಾಗಾದರೆ ಈಗ ಮಾಡುವುದಾದರೂ ಏನು ಮಾವ? ಯುದ್ಧವು ಸಮೀಪಿತವಾಗಿದೆ. ಈಗ ಯೋಚಿಸುವ ಸಮಯವಿಲ್ಲ ಸುಯೋಧನ. ಈಗಲೇ ಹೋಗಿ ಕುರುಪಿತಾಮಹರನ್ನು ನೋಡು. ನಡೆ ಮಾವ, ನಡೆ, ಹೋಗೋಣ. ನಡೆ 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 ನಡೆ. ಛೀ ದುಷ್ಟ, ನಡೆ. ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ತಾನೇ ಹೋದೇನು? ನಡೆ. ಎಂದಿಗೆ ಹಸ್ತಿನಾಪುರದ ರತ್ನ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲಿ ತೇಲಿಸಿ ಮುಳುಗಿಸಿ ನಿನ್ನ 99 ಮಂದಿ ಸಹೋದರರನ್ನು ಈ ಹಸ್ತಿನಾಪುರದ ರತ್ನ ಸಿಂಹಾಸನದ ರಕ್ತದ ಮಡುವಿನಲ್ಲಿ ತೇಲಿಸಿ ಹೆಣಗಳ ರಾಶಿಗಳನ್ನು ನನ್ನ ಕಣ್ಣಲ್ಲಿ ನೋಡುವೆನೋ ಅಂದಿಗೆ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ.
ಕೌರವರ ರುಂಡ ಗಂಡುರಾಯರ ಗಂಡ ರಚಿಸುವೆನು ಈ ಶಕುನಿಯ ಪ್ರಳಯದ ಹೊಂಡ. ಇನ್ನು ದುರ್ಯೋಧನ ನಿನ್ನು ಶತಬಂಡ ಶತಬಂಡ ಶತಬಂಡ. ಐವರ ಕಾಂತೆ ತಲೆದ ಪರಿಭವ ತಲೆಸಿದ ಜೀವ ತಲೆದ ಪರಿಭವ ತಲೆಸಿದ ಜೀವ ಸರ್ವೇಶ ಒಲಿಸಿದ ವಿಭವ ಸರ್ವೇಶ ಒಲಿಸಿದ ವಿಭವ ಚಲಿಸುವುದನ ವರತ ಸಾತ ಕಲಿಸಿದ ಮನಗಾಲ ಚಲಿಸುವುದನ ವರತ ಕಲಿಸುವುದನ ವರತ ಕಲಿಸುವುದನ ವರತ. ಹೇ ಕೃಷ್ಣ, ದೀನ ದಯಾನಿಧಿ, ಈ ದ್ರೌಪದಿಯ ಗೋಳು ನಿನಗೆ ಕೇಳದೆ ದೇವ. ಕದ್ದ ಕಳ್ಳರಂತೆ ಕಾಡು ಮೇಡುಗಳನ್ನು ಹಲೆದದ್ದಾಯ್ತು, ಪರರ ಮನೆಯಲ್ಲಿ ಅಜ್ಞಾತವಾಸವನ್ನು ಮಾಡಿದ್ದಾಯ್ತು, ಕೀಚಕನ ಭಂಗವನ್ನು ಸಹಿಸಿದ್ದಾಯ್ತು. ಹೀಗಲಾದರೂ 2 ದಿನ ಸುಖವಾಗಿ ಕಾಲವನ್ನು ಕಳೆಯೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೇನು ಬರೆದಿರಿಯೋ ದೇವ, ಇನ್ನೇನು ಬರೆದಿರಿಯೋ? ಪಾಂಚಾಲಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮುಕ್ತಳಾಗಿರೋಳು? ಪ್ರಿಯೆ, ಕಾಂತೆ ಶಾಂತೆ ಭರಧೀರಲಾಗಿ ಬಲಪತ್ನಿಯಾಗಿ ಬರೆದುವೆ ಏಕೆಲೆ? ಪ್ರಿಯೆ, ಕಾಂತೆ ಶಾಂತೆ ಭರಧೀರಲಾಗಿ ಬಲಪತ್ನಿಯಾಗಿ ಬರೆದುವೆ ಏಕೆಲೆ? ಪಾಂಡು ಪುತ್ರರ ಪತಿಯಾಗಿನಿ. ಪ್ರಿಯೆ, ಪಾಂಡು ಪುತ್ರರ ಪತ್ನಿಯಾಗಿನಿ. ಗಿಂಡಕ್ಕಿಂತ ಚಂದ ಗಿಂಡಕ್ಕಿಂತ ಚಂದ ಕಡುಕೋಪದಿಂದ ಬಿಡುಕುವೆ ಏಕೆ ಕೋಮಲಾಗಿವೆ? ಕಡುಕೋಪದಿಂದ ಬಿಡುಕುವೆ ಏಕೆ ಕೋಮಲಾಗಿವೆ? ಶಾಂತೆ ಶಾಂತೆ ಹರದೀರಲಾಗಿ ಬಲಪತ್ನಿಯಾಗಿ ಮರುಗುವೆ ಏಕೆಲೆ? ಮರುಗುವೆ ಏಕೆಲೆ? ಪಾಂಚಾಲಿ, ಏಕೆ ಏನಾಯಿತು? ಏತಕ್ಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ಏನು? ನಾನು ನಿಷ್ಕಾರಣವಾಗಿ ಹೇಳುತ್ತಿರುವೆನೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಸ್ವಾಮಿ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ನಿಮಗಾರಾದರೂ ಅಪಮಾನ ಮಾಡಿದರೆ ನೀವೇ ಸೇಡನ್ನು ತೀರಿಸಿಕೊಳ್ಳಿರಿ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ ಸ್ವಾಮಿ. ಅವಳು ಅನ್ನ ವಸ್ತ್ರಗಳಿಗಾಗಿ ಅನ್ಯರನ್ನು ಆಶ್ರಯಿಸಬೇಕು, ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಸಹಾಯವನ್ನು ಪಡೆಯಬೇಕು. ಹೇ ದೇವ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದೆ ಭಗವಂತ? ಅದೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವತ್ ಋಷಿಗಳ ಆಜ್ಞೆ. ಆಹಾ, ಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋರುವಂತೆ ನಿಮ್ಮ ಋಷಿಗಳು ಆಜ್ಞೆ ಮಾಡಿರುವರೇನು? ಆಹಾ, ಮಾಡಿ ಪಡೆಯಬೇಕು ನಿಮ್ಮಂತ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಅವಿವೇಕದಿಂದ ಆದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅವಿವೇಕಗಳನ್ನು ಮನ್ನಿಸು ಎಂದು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿದನಲ್ಲ. ಆದದ್ದು ಹಾಗೆ ಹೋಯಿತು. ಈ ದಿನ ನೀನೇಕೆ ಈ ರೀತಿ ಹೇಳುತ್ತಿರುವೆ? ನನ್ನೊಳಗೆ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ. ಆದ್ದರಿಂದ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೆ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ ಪಾಂಚಾಲಿ. ಹಾಗಾದರೆ ಹೇಳುವನು ಕೇಳಿ ಸ್ವಾಮಿ. ಈ ದಿವಸ ನಾನು ಹಸ್ತಿನಾಂಬೆಯ ಮಂದಿರಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ನನ್ನ ಈ ಬಿರುಮುಡಿಯನ್ನು ನೋಡಿ ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಕೇಳಲು ಸಂಧಿಗಾಗಿ ದೂತರನ್ನು ಕಳಿಸಿರುವರು. ಇನ್ನೇನು ಸಂಧಿಯಾಗಿರಬಹುದು? ಆಗಲಾದರೂ ಈ ನಿನ್ನ ಮುಡಿಯನ್ನು ಕಟ್ಟುವೆ ಇಲ್ಲವೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು? ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು.
ರಾಯಭಾರಕ್ಕೆ ಯಾರು ಹೋಗಿರೋರು ಪಾಂಚಾಲಿ? ಮತ್ತಿನಾರು ಸ್ವಾಮಿ, ಪಾಂಡವರ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮರು. ಏನು ಗೋಪಾಂಗನೆಯ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿಯಿಂದ ಹಿಂದಿರುಗುವಾಗಲೇ ತಿಳಿದಿತ್ತು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದಿರುವೆನು ಸ್ವಾಮಿ. ಏನೆಂದು? ನಿನ್ನ ಕಟ್ಟಿದ ಮಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ ಬಾಪು, ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟೆ. ಪ್ರಾಣೇಶ್ವರ, ನೆನಪಿದೆಯೇ ಸ್ವಾಮಿ, ಇನ್ನೊಂದು ದಿನ ಈ ನನ್ನ ಕೆದರಿದ ಕೇಶರಾಶಿಯನ್ನು ನೋಡಿ ಮುಂದೊಂದು ದಿನ ಇದು ಕುರುಕುಲಾಂತಕ ಕಾಳರಾತ್ರಿ ಆಗಬಹುದೆಂದು ಏನೇನೋ ಹೇಳಿದಿರಲ್ಲ ಸ್ವಾಮಿ. ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅವಣಿಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಆಹಾ, ನುಡಿಯುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಎಷ್ಟೇ ಆಗಲಿ ನೀವು ನಿಮ್ಮ ಅಣ್ಣನ ಧೋರಕರಲ್ಲವೇ? ನಿಮ್ಮ ಅಣ್ಣನ ಆಜ್ಞೆಯ ಹೊರತಾಗಿ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಲಿ. ನಾನು ಯುದ್ಧವನ್ನು ಬಹಳ ಆತುರದಿಂದ ನಿರೀಕ್ಷಿಸುತ್ತೇನೆ. ಧರ್ಮರಾಯನು ದುರ್ಯೋಧನನಂತಹ ಅಪರಾಧಗಳನ್ನು ಮನ್ನಿಸಬಹುದು, ನಾನು ಮಾತ್ರ ಮನ್ನಿಸುವುದಿಲ್ಲ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ ಪಾಂಚಾಲಿ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದವರ ರಕ್ತಪಾನ ಮಾಡದಿರುವೆನೆ ಪಾಂಚಾಲಿ. ರಣದವರ ರಕ್ತಪಾನ ಮಾಡದಿರುವೆನೆ. ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದಿ ಕೊಲೆ ತಟ್ಟಿದವನ ಕುಟ್ಟಿಕೊಳ್ಳುವೆ, ಗಳೆಯಳು ಕುಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತಟ್ಟಿದವನ ಕುಟ್ಟಿಕೊಳ್ಳುವೆ, ಗಳೆಯಳು ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿದ ಭೀಮಸೇನನು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರಿಗೂ ಸಾಧ್ಯವಿಲ್ಲವಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿದ್ದನು. ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಭೀಮನ ಕೋಪವನ್ನು ಶಮನಗೊಳಿಸುವುದು ನಮಗೆ ಅಸಾಧ್ಯವಾಗಿರುವುದು ಅರ್ಜುನ. ಹೌದು ಅಣ್ಣ. ಸಹೋದರ, ನನ್ನಲ್ಲಿ ಕೋಪವೇ ತಮ್ಮ. ಸಿಟ್ಟಾಗಿರುವನು ಏಕೆ ಸ್ವಾಮಿ? ಈ ನನ್ನ ಬಿರುಮಣಿಯು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ಅರ್ಜುನನ ಸಮ್ಮುಖದಲ್ಲಿಯೂ ನಿಮಗೊಂದು ವಿಷಯ ತಿಳಿಸಬೇಕೆಂದಿದ್ದೆನು, ಈಗ ತಿಳಿಸುವೇನು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಿರೀಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗೆಳೆ ಇವೆರಡೇ ಕುರುವಂಶವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿರಿ, ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ಸಹೋದರ ಭೀಮಸೇನ, ಸಮರ
ಮಾಡಬೇಡವಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯನು. ಅಗ್ರಜನ ಮಾತುಗಳನ್ನು ಮೋದಿಸುವುದು ನಮ್ಮೆಲ್ಲರ ಕರ್ತವ್ಯವಲ್ಲವೇ? ಪಾಂಚಾಲಿ